ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಒಂದು ಫಸ್ಟ್ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ವಿದ್ಯಾರ್ಥಿಗಳು ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಬೇಕು, ಯಾಕಂದರೆ ಎಕ್ಸಾಮ್ಗೆ ಇದು ಕಂಪಲ್ಸರಿ ಬಂದೇ ಬರುತ್ತೆ. ಕರ್ನಾಟಕದಲ್ಲಿ ಇರುವಂತಹ ಕ್ವಶನ್ ಬ್ಯಾಂಕ್ ಇದು. ಅಂದರೆ ನಿಮ್ಮೆಲ್ಲ ಶಾಲಾ ಕಾಲೇಜುಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಏನು ಮಾಡಿರ್ತಾರಪ್ಪ ಅಂದರೆ ಕ್ವಶನ್ ಬ್ಯಾಂಕನ್ನು ನಿಮಗೆ ಕೊಟ್ಟಿರ್ತಾರೆ. ಈ ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನ್ಗಳು ಎಕ್ಸಾಮಿಗೆ ಬರ್ತಾ ಇರ್ತವೆ. ಸೊ ಅದಕ್ಕಾಗಿ ಈ ಕ್ವಶನ್ ಬ್ಯಾಂಕಲ್ಲಿರುವಂಥ ಪೇಜ್ ನಂಬರ್ ಹೇಳ್ತಾ ಇದ್ದೀನಿ 97. ಆ 97ಅಲ್ಲಿ ಇರುವಂತಹ ಪೇಜ್ ನಂಬರ್ಲಿರುವಂತಹ ಕ್ವಶನ್ ನಂಬರ್ 6 ಕೊಟ್ಟಿದ್ದಾರೆ. ಆ ಕ್ವಶನ್ನ ಇವತ್ತು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಕ್ವಶನ್ ನಂಬರ್ 6, ಕ್ವಶನ್ ನಂಬರ್ 7, ಕ್ವಶನ್ ನಂಬರ್ 8, ಆಮೇಲೆ ಕ್ವಶನ್ ನಂಬರ್ 8 ತನಕ ಏನದಪ್ಪ ಅಂದರೆ 3 ಕ್ವಶನ್ಸ್ಗಳಿದ್ದಾವೆ. ಆ 3 ಕ್ವಶನ್ಸ್ಗಳನ್ನ ನಾನು ಇವತ್ತು ಸಾಲ್ವ್ ಮಾಡಿ ತೋರಿಸ್ತೀನಿ, ಅಥವಾ ಒಂದು ಕ್ವಶನ್ ಸಾಲ್ವ್ ಮಾಡ್ತೀನಿ, 2 ನಿಮಗೆ ಹೋಮ್ವರ್ಕ್ ಕೊಡ್ತೀನಿ, ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಲಾಸ್ಟ್ ಕ್ಲಾಸಲ್ಲಿ ಫಾರ್ಮ್ಯಾಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡಿದ್ವಿ, ಫಾರ್ಮ್ಯಾಟ್ ಬಗ್ಗೆ ಬರ್ಸಿದೆ. ಅದೇ ರೀತಿ ಇವತ್ತು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ ಹಾಗಾದರೆ ಆ ಕ್ವಶನ್ನ ಓದಿ ಹೇಳ್ತಾ ಇದ್ದೀನಿ, ನೋಡ್ಕೋಬೋದು ನೀವೆಲ್ಲರೂ. ಕ್ವಶನ್ ನಂಬರ್ 6 ನೋಡಿ, ಎಲ್ಲರೂ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಫ್ರಾಮ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಎ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st March 2016. ಗ್ರಾಸ್ ಪ್ರಾಫಿಟ್ ಇದೆ 1,20,000, ರೆಂಟ್ ಆ್ಯಂಡ್ ಟ್ಯಾಕ್ಸಸ್ 7,000, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಆ್ಯಂಡ್ ಪೋಸ್ಟೇಜ್ 3 ಸೇರಿಸಿ 600, ಆಫೀಸ್ ಲೈಟಿಂಗ್ 1,000, ಜನರಲ್ ಎಕ್ಸ್ಪೆನ್ಸಸ್ 600, ಸ್ಯಾಲರೀಸ್ 20,000, ಇನ್ಶೂರೆನ್ಸ್ ಪ್ರೀಮಿಯಮ್ 2,000, ಅಡ್ವರ್ಟೈಸ್ಮೆಂಟ್ 1,400, ಡೆಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ 1,000, ಡಿಸ್ಕೌಂಟ್ ರಿಸೀವ್ಡ್ ಆಗಿದೆ 200. ಅದು ಈಸಿ ಇದೆ, ತುಂಬ ಈಸಿ ಇದೆ. ಸೊ ಇದನ್ನು ಫಸ್ಟು ಸಾಲ್ವ್ ಮಾಡೋಣ. ನಮಗೆ ಪ್ರಾಫಿಟ್ ಲಾಸ್ ಅಕೌಂಟ್ನ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ನಮಗೆ ಏನು ಬೇಕು? ಗ್ರಾಸ್ ಪ್ರಾಫಿಟ್ ಬೇಕು ಅಥವಾ ನೆಟ್ ಲಾಸ್ ಬೇಕು. ಸಾರಿ, ಗ್ರಾಸ್ ಪ್ರಾಫಿಟ್ ಅವರು ಗ್ರಾಸ್ ಲಾಸ್. ಗ್ರಾಸ್ ಪ್ರಾಫಿಟ್ ಈ ಸೈಡ್ ಬರುತ್ತೆ, ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಅಂತ ಬರೀಬೇಕು, ಕ್ಯಾರಿ ಡೌನ್ ಮೇಲಿರುತ್ತೆ. ಅಥವಾ ಲಾಸ್ ಇತ್ತಂದರೆ ಗ್ರಾಸ್ ಲಾಸ್ ಇಲ್ಲಿ ಬರುತ್ತೆ. ಗ್ರಾಸ್ ಪ್ರಾಫಿಟ್ ಈ ಸೈಡ್ ಇದೆ, ಗ್ರಾಸ್ ಲಾಸ್ ಈ ಸೈಡ್ ಬರೀಬೇಕಾಗುತ್ತೆ. ಓಕೆ, ಈಗ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಅದಾಗಿದ ತಕ್ಷಣ ನೆಕ್ಸ್ಟ್ ಹೆಡ್ಡಿಂಗ್ ಏನು ಹಾಕ್ಬೇಕು ಅಂದರೆ ಒಂದು ಲೈನ್ ಬಿಟ್ಟು ಕೆಳಗಡೆ ಏನು ಹಾಕ್ಬೇಕು ಅಂದರೆ ಬೈ ಇನ್ಡೈರೆಕ್ಟ್ ಇನ್ಕಮ್. ನೀವು ಫಾರ್ಮೇಟ್ ನೋಡ್ಬೋದು, ಎಲ್ಲರೂ ಫಾರ್ಮೇಟ್ ನೋಡಿದರೆ ಗೊತ್ತಾಗುತ್ತೆ, ಯಾರೂ ಬರ್ಕೊಳ್ಬಾರ್ದು, ವೇಟ್ ಮಾಡಿ ಇದನ್ನು ನೋಡ್ಕೊಳ್ಳಿ ಫಸ್ಟು. ಅದೇ ಸೈಡಲ್ಲಿ ಏನು ಮಾಡ್ಬೇಕಂದ್ರೆ ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹಾಕಬೇಕು. ಆಯಿತಾ? ಇಷ್ಟು ಹಾಕಿದ ತಕ್ಷಣ ಅಲ್ಲಿರುವಂಥ ಇಂಡೈರೆಕ್ಟ್ ಇನ್ಕಮ್ ಅಂದರೆ ರಿಸೀವ್ಡ್ ಆಗಿದ್ದಲ್ಲ ಇನ್ಕಮ್ ಆಗುತ್ತೆ, ಪೇಯ್ಡ್ ಆಗಿದ್ದಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ. ಈಗ ರಿಸೀವ್ಡ್ ಕೊಡಿದಾರ ಪೇಯ್ಡ್ ಕೊಡಿದಾರ ನೋಡ್ಕೊಳ್ಳಿ. ಅಲ್ಲಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? ಅದು 1,30,000 ಕೊಟ್ಟಿದ್ದಾರೆ. ಗ್ರಾಸ್ ಪ್ರಾಫಿಟ್ 1,20,000 1,20,000 ಕೊಟ್ಟಿದ್ದಾರೆ. ಓಕೆ, ಅದಾಗಿದ ತಕ್ಷಣ ನೆಕ್ಸ್ಟು ಗ್ರಾಸ್ ಪ್ರಾಫಿಟ್ ಹಾಕಿದ ತಕ್ಷಣ ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ, ಅದರ ಕೆಳಗಡೆ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಕೊಟ್ಟಿದ್ದಾರೆ. ಈ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ 8,000 ಇಲ್ಲಿ ಬರುತ್ತೆ. ಟು ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಅಕೌಂಟ್ ಎಷ್ಟಿದೆ ಅಮೌಂಟ್? 7,000. ನೆಕ್ಸ್ಟು ಪ್ರಿಂಟಿಂಗ್ ಸ್ಟೇಷನರಿ ಆ್ಯಂಡ್ ಪೋಸ್ಟೇಜ್ ಟು ಪ್ರಿಂಟಿಂಗ್ ಸ್ಟೇಷನರಿ ಆ್ಯಂಡ್ ಪೋಸ್ಟೇಜ್ ಎಷ್ಟಿದೆ? 600 ಇದೆ. ಓಕೆ, ನೆಕ್ಸ್ಟು ಆಫೀಸ್ ಲೈಟಿಂಗ್ ಟು ಆಫೀಸ್ ಲೈಟಿಂಗ್ ಅಂದರೆ ಆಫೀಸ್ಗೋಸ್ಕರ ಯೂಸ್ ಮಾಡೋಂಥ ಪವರ್. ಸೊ ಎಷ್ಟಿದೆ? 1,000 ಅಷ್ಟೇ. ಓಕೆ, ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಟು ಜನರಲ್ ಎಕ್ಸ್ಪೆನ್ಸಸ್ ಅಂದರೆ ಸಾಮಾನ್ಯ ಖರ್ಚುಗಳು ಅಂತ. ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 600 ಕಂಪ್ಲೀಟ್ ಆಯಿತಾ? ನೆಕ್ಸ್ಟ್ ನೋಡಿ ಮೇಲ್ಗಡೆ ಕೊಟ್ಟಿದ್ದಾರೆ ಸ್ಯಾಲ್ರೀಸ್ ಇದೆ 20,000 ಟು ಸ್ಯಾಲರೀಸ್ ಅಕೌಂಟ್. ಸ್ಯಾಲರಿ ಅಥವಾ ಸ್ಯಾಲರೀಸ್ ಅಕೌಂಟ್, ಎಲ್ಲದಕ್ಕೂ ಅಕೌಂಟ್ ಹಾಕಲೇಬೇಕು. ನೆಕ್ಸ್ಟು ಇನ್ಶೂರೆನ್ಸ್ ಸ್ಯಾಲರೀಸ್ 20,000. ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಡ್ ಟು ಇನ್ಶೂರೆನ್ಸ್ ಪ್ರೀಮಿಯಮ್ ಅಕೌಂಟ್ ಎಷ್ಟಿದೆ ಅಮೌಂಟ್? 2,000. ನೆಕ್ಸ್ಟು ಡೆಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್, ಅಡ್ವರ್ಟೈಸ್ಮೆಂಟ್ ಒಂದಿದೆ ಟು ಅಡ್ವರ್ಟೈಸ್ಮೆಂಟ್ ಎಷ್ಟಿದೆ ಅಮೌಂಟ್? 1,000. ಓಕೆ, ನೆಕ್ಸ್ಟ್ ಇದೆ ಟು ಡೆಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್. ಇದು ಕೂಡ
ಫಿಕ್ಸ್ಡ್ ಅಸೆಟ್ ಮೇಲೆ ಇರುವಂಥ ಒಂದು ಎಕ್ಸ್ಪೆನ್ಸಸ್ ಡೆಪ್ರಿಷಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ ಎಷ್ಟಿದೆ? ಕಂಪ್ಲೀಟ್ ಆಯ್ತಲ್ಲ. ಇನ್ನೊಂದು ಐತೆ, ಅದು ಇನ್ಕಮ್ ಇದೆ. ಡಿಸ್ಕೌಂಟ್ ರಿಸೀವ್ಡ್ ಇದೆ. ರಿಸೀವ್ಡ್ ಎಲ್ಲಿ ಬರುತ್ತೆ? ಬೈ ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್. ಎಷ್ಟು ಅಮೌಂಟು? ಡೈರೆಕ್ಟ್ ಒಂದೇ ಇದೆ, ಒಂದೇ ಇರೋ ಕಾರಣಕ್ಕೆ ಹೊರಡ್ತಾನೆ. ಎಷ್ಟಿದೆ? 400 200 ಕಂಪ್ಲೀಟ್ ಆಯಿತು. ಇಲ್ಲಿ ಟೋಟಲ್ ಮಾಡಿ ಎಷ್ಟಾಗತ್ತೀವಲ್ಲ? 84,000 34 ಚೆಕ್ ಮಾಡಿ ಒಂದ್ಸರಿ. 20 28 29 30 31 32 33 34 34,600 ಬರುತ್ತೆ. ಅಲ್ಲಿ ಒಂದೇ ಇದೆ. ಯಾವ ಸೈಡ್ ಅಮೌಂಟ್ ಜಾಸ್ತಿ ಇದೆ ನೋಡ್ರಿ? ಈ ಸೈಡ್, ಈ ಕಾಲಮಲ್ಲಿ ಜಾಸ್ತಿ ಇದೆಯಾ, ಆ ಕಡೆ ಕಾಲಮ್ ಜಾಸ್ತಿ ಇದೆಯಾ? ಇಲ್ಲ ನೋಡ್ರಿ, ಇಲ್ಲೊಂದು ಕಾಲಮ್ ಐತೆ, ಇಲ್ಲಿ ಜಾಸ್ತಿ ಇದೆಯಾ ಅಥವಾ ಈ ಕಾಲಮಲ್ಲಿ ಜಾಸ್ತಿ ಇದೆಯಾ? ಕಡೆದ ಕಾಲಮ್ 1,20,200 1,20,200 1,20,200 ಇದರಲ್ಲಿ 34,600 ಮಾಡಿ ನೆಟ್ ಪ್ರಾಫಿಟ್ ಬರುತ್ತೆ. ಟು ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ ಹೇಳಿ? 85,600 ಇಲ್ಲ, 600 ಬರೋಕ್ಕೆ ಸಾಧ್ಯ. ಇಲ್ಲಿ 1,20,200 ಮೈನಸ್ 34,600 ಮಾಡಿ ಎಷ್ಟು ಬರುತ್ತೆ ನೋಡಿ? 85,600 ಬರುತ್ತಾ ನೋಡಿ? ಚೆಕ್ ಮಾಡಿ ಇನ್ನೊಂದ್ಸರಿ. 1,20,200 ಮೈನಸ್ 34,600 85,600. ಓಕೆ, 85,600 ಇದು ನೆಟ್ ಪ್ರಾಫಿಟ್ ಆಗುತ್ತೆ. ಬರ್ಕೊಡಿ, ಇಷ್ಟೇ ಸಿಂಪಲ್ ಆಗಿದೆ. ಫಸ್ಟ್ ಪ್ರಾಬ್ಲಮ್ ಕಂಪ್ಲೀಟೆಡ್. ಸೊ ಗೊತ್ತಾಯ್ತಲ್ಲ, ಇಷ್ಟೇ ಇರುತ್ತೆ ಸಿಂಪಲ್ಲಾಗಿ. ಸೊ ಏನು ಮಾಡ್ತಿದ್ದೀನಪ್ಪ ಅಂದರೆ, ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಾಬ್ಲಮ್ಗೆ ಎಷ್ಟು ಪ್ರಾಬ್ಲಮ್ ಅಂದರೆ, ಒಂದು ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿದ್ದೀನಿ. ಪ್ರಾಬ್ಲಮ್ ನಂಬರ್ 7 ಮತ್ತು ಪ್ರಾಬ್ಲಮ್ ನಂಬರ್ 8 ನಿಮಗೆ ಇದೇ ವಿಡಿಯೋದಲ್ಲಿ ಕೊನೆಗೆ ಆ ಒಂದು ಕ್ವಶನ್ನು ಕೂಡ ಕೊಡ್ತಾ ಇದ್ದೀನಿ. ಅದನ್ನು ಹೋಮ್ವರ್ಕ್ ಮಾಡಿ. ಈ ಒಂದು ಕಾನ್ಸೆಪ್ಟ್ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಸಿಂಪಲ್ ಆಗಿದೆ, ಆ ಕಾರಣಕ್ಕೆ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಹೇಳುವಂಥದ್ದು ಏನೂ ಇಲ್ಲ. ಸೊ ನೆಕ್ಸ್ಟ್ ಚಾಪ್ಟ್ರಿಂದ ಏನು ಮಾಡ್ತೀನಿ, ಬ್ಯಾಲೆನ್ಸ್ ಶೀಟ್ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ.